ಗೋಪಾಲಣ್ಣಿ, ಒಂದು ಓಟ್ ಡಿಲೀಟ್ ಮಾಡಿಸ್ಕೊಳಕ್ಕೆ 800 ರೂಪಾಯಿ ಕೊಡ್ತಾರಂತೆ ಕಣೆ. ನಡಿ ಕ್ಯೂ ನಿಂತ್ಕೊಳ್ಳೋಣ. ಅಯ್ಯಲೇ, ಕ್ಯೂ ಅಲ್ಲಿ ನಿಂತು ಓಟ್ ಡಿಲೀಟ್ ಮಾಡಿಸ್ಕೊಳಕಿನ್ನ ಅದೇ ಕ್ಯೂ ಅಲ್ಲಿ ನಿಂತು ಓಟ್ ಹಾಕಿದ್ರೆ ಒಂದು ಓಟಿಗೆ 2,000 ಕೊಡ್ತಾರಲ್ಲ ಓದಿಕೆತ. 2,000 ಕೊಟ್ಟು ವೇಸ್ಟ್ ಮಾಡೋದ್ಕಿಂತವ 800 ಕೊಟ್ಟು ಒಂದು ಓಟ್ ಡಿಲೀಟ್ ಮಾಡಿಸಿದ್ರೆ ಅಲ್ಲಿಗಲ್ಲಿಗೆ ಮ್ಯಾಚ್ ಆಯ್ತದಲ್ಲ ಅಂತವ ಹೊಸ ಸ್ಕೀಮ್ ಹುಡುಕೊಂಡ್ರೆ. ಒಟ್ಟಿನಲ್ಲಿ ಕುಡಿದು ಮಜಾ ಮಾಡೋರಿಗಿಂತ ಕುಡಿದಲ್ಲೇ ಬಿಲ್ಡಪ್ ಮೇಂಟೈನ್ ಮಾಡೋರಿಗೆ ಕಮ್ಮಿ ರೇಟ್ ಅಂತ ಅಲ್ವೇಲ್ಲ ನೀನ್ ಹೇಳೋದು? ಮೂಕನೆ, ಅದ್ನೇ ನಾನು ಹೇಳೋದು. ಎಣ್ಣೆ ಹೊಡೆಯೋಕೆ ಕುಡಿಸಿ ಸಮಾಧಾನ ಮಾಡಕ್ಕಾಗೋದಿಲ್ಲ ಅಂತವ ಸೆಂಟ್ರಲ್ ಬಿಜೆಪಿ ಪ್ಲಾನ್ ಮಾಡಿ ಅವ್ರ ಐಡಿನೇ ಡಿಲೀಟ್ ಮಾಡಿಸ್ತಾವಂತೆ. ಬಹಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಆ ವೋಟ್ ಚೋರಿ ಕೆಲಸವನ್ನು ಮಾಡಿದ್ದಾರೆ, ಮತ ಕಳ್ಳತನವನ್ನು ಮಾಡಿದ್ದಾರೆ. ಒಂದು ವೋಟ್ ಶಿಫ್ಟ್ ಮಾಡೋಕ್ಕೆ 800 ರೂಪಾಯಿ, ಅದು ಕೂಡ ದಾಖಲೆ ಎಲ್ಲ ಸಿಕ್ಕಿದೆ. ಹೊರಗಡೆ ರಾಜ್ಯದವ್ರನ್ನ ಫೋನ್ ನಂಬರ್ ತೆಗೆದುಕೊಂಡು ಬಂದು ಇಲ್ಲೆಲ್ಲ ವೋಟ್ ಶಿಫ್ಟ್ ಮಾಡಲಿಕ್ಕೆ ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾವ ಮಾರಿದ್ರೆ ನಮ್ಮ ಹಳದಿ ಶಾಸಕರು ಸೋತೋಗ್ಬಿಡ್ತಿದ್ರು. ಎಲ್ಲ ಸುಳ್ಳಿದೆ, ವೋಟ್ ಚೋರಿ ಆಗಿಲ್ಲ ಸರ್. ವೋಟ್ ಚೋರಿ ಒಂದು ವೇಳೆ ಆದರೆ ನಾನು ಆರಿಸಿ ಬರ್ತಿದ್ದೆ, ಬಿ ಆರ್ ಪಾಟ್ಲೆ ಹಂಗೆ ಆರಿಸಿ ಬರ್ತಾನೆ. 2.5 ವರ್ಷ ಸುಮ್ಮನೆ ಇದ್ದ, ವೋಟ್ ಚೋರಿ ಬಗ್ಗೆ ಏನೂ ಹೇಳಿಲ್ಲ. ಈಗ ರಾಹುಲ್ ಗಾಂಧಿ ಯಾವಾಗ ವೋಟ್ ಚೋರಿ ಆಯ್ತಾನ, ಇವನು ವೋಟ್ ಚೋರಿ ಆಯ್ತಾನ ನಂಬಲ್ನೂ ಆಗ್ಯದ ತಂದ ಕಿಸನ್ ಹೇಳ್ತಿದ್ದಾನೆ. ವೋಟ್ ತೆಗದೇ ಇಲ್ಲ ಅವ್ರ. ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ನೀವು ನೋಡ್ರಿ ಅಂತ ನಾನು ತಿಳ್ಕೊಂಡೇನೆ. ಇದು ಹಂಗ ಬಿಟ್ಟಿದ್ರೆ ತೆಗಿತಿದ್ರು ಅಂತ ನೀವು ಇಮ್ಯಾಜಿನ್ ಬೇಕಾದ್ ಮಾಡ್ಕೋಬಹುದು. ಮನಸ್ಸಿನಾಗ ಮಂಡಿಗೆ ತಿಂದ್ರೆ ಗೋಧಿ ಲೆಕ್ಕ ಕೊಡಂಗಾರ. ಡಿಲೀಟ್ ಆಗಿರೋ ಮನುಷ್ಯ ಸುಮ್ಮನೆ ಇರ್ತಾನಿಲ್ಲ. ಅವನ್ ಹೆಂಗ್ ಸುಮ್ಕಿರ್ತಾನಲ್ಲ ಅಣ್ಣ. ನನ್ನ ವೋಟರ್ ಕಾರ್ಡು ಡಿಲೀಟ್ ಆಗೈತೆ ಅಂತವ ಅವನು ಕಂಪ್ಲೇಂಟ್ ಕೊಟ್ಟು ಅದನ್ನ ಸರಿ ಮಾಡಿಸ್ಕೊಳ್ಳೋದ್ರೊಳಗೆ 1 ವರ್ಷ ಕಳೆದೋಗಿರ್ತದೆ. ಅಷ್ಟರಲ್ಲಿ ಇವು ಅಧಿಕಾರ ಇರೋದು ಮಾಡ್ಬೇಕಿರೋ ಅನಾಚಾರ ಎಲ್ಲ ಮಾಡಿ ಬಿಸಾಕಿರ್ತಾವ ಕಣೆ. ಅಯ್ಯಯ್ಯೋ, ಅರ್ಥ ಆಯ್ತು ಕಂಡ್ಲೆ, ಅರ್ಥ ಆಯ್ತು. ವೋಟ್ನ ಪರ್ಚೇಸ್ ಮಾಡೋದ್ಕಿಂತ ವೋಟ್ ಹಾಕ್ಸೋ ಡಿಪಾರ್ಟ್ಮೆಂಟ್ನೇ ಡೀಲ್ ಮಾಡೋದು ಈಜಿ ಆತಲ್ಲ. ಮೂಕನೆ, ಕುರಿಗಳನ್ನ ಒಪ್ಸಕ್ಕಾಗೋದಿಲ್ಲ. ಕುರಿಗಳನ್ನ ಕಾಯೋ ಕೆಲ್ಸನೇ ಈಸಿ ಅಂತ ರಾಜಕಾರಣಿಗಳು ಒಪ್ಕೊಂಡಬೇಕನೆ. ಈಗ ನಾವು ರಾಜಕಾರಣಿಗಳನ್ನ ಒಪ್ಪಕ್ಕಾಗೋದಿಲ್ಲ, ಜನಗಳನ್ನ ಒಪ್ಪೋದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತಲೇ ನೀನ್ ಹೇಳೋದು? ಮೂಕನೆ, ಅದಕ್ಕೆ ನಾನು ಹೇಳೋದು. ಅದನ್ನ ನಾನು ನೀನು ಹೇಳಿ ಒಪ್ಸಕ್ಕಾಗೋದಿಲ್ಲ ಕಂಬುಳ್ಳೆ. ಅಂದಂಗೆ ಕುರ್ಚಿ ಕತೆ ಏನಾದ್ಲ? ಅವೆಲ್ಡ್ರೆ ಕುರ್ಚಿಗೆ ಅಂತ ಕುಸ್ತಿಗೆ ಬಿದ್ದು ಇನ್ನೂ ಏನ್ ಡಿಸೈಡ್ ಮಾಡಬೇಕು ಅಂತ ಗೊತ್ತಾಗದಲ್ಲೇ ಒದ್ದಾಡಿ ಸಾಯ್ತಬೇಕನೆ. ಹಂಗಾರೆ ಈಗ ಫೈನಲಿ ಏನು ಮಾಡಬೇಕು ಅಂತ ಮಾಡ್ಕೊಂಡವಂತ್ಲ? ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಇಕ್ಬಾಲು ಮಾತು ಯಾರು ಗಣನೆಗೆ ತಗೋಬೇಡಿ, ಸೀರಿಯಸ್ ಆಗಿ ತಗೋಬೇಡಿ. ಅವ್ನು ಸುಮ್ಮನೆ ಚಟಕ್ಕೆ ಮಾತಾಡ್ತಾನೆ. ಇಕ್ಬಾಲ್ ಆಸೆ ಯಾರಿಗಾರು ಇರ್ಲಿ, ಇಕ್ಬಾಲ್ ಮಾತು ಸೀರಿಯಸ್ ತಗೋಬೇಡಿ. ಆಯ್ತು, ಓಕೆ. ಆಲೀಸು ವೆಲ್ ಶಿವನಿ ಶಂಭುಲಿಂಗ. Oh